ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಘಾತಾಂಕಗಳ ಆಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 48ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 49ರಲ್ಲಿರುವಂತಹ 6ರಿಂದ 10ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 6. 12ರ ಸ್ಕ್ವೇರ್ ಈಕ್ವಲ್ಸ್ ಟು 144 ಆದರೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. 12ರ ಘಾತ 2 ಆದಾಗ ನಾವು ಉತ್ತರ 144 ಬರುತ್ತದೆ. ಈಗ ಪ್ರತಿಯೊಂದರ ಬೆಲೆಗಳನ್ನು ನಾವು ಕಂಡುಹಿಡಿಯಬೇಕು. 1ನೇ ಪ್ರಶ್ನೆ, 1.2ರ ಘಾತ 2 ಇದೆ. ಬರೆಯಿರಿ. 1.2ರ ಘಾತ 2 ಎಂದರೆ 1.2 ಗುಣಿಸು 1.2. 1.2 ನಾವು 2 ಬಾರಿ ಗುಣಿಸಬೇಕು ಎಂದು ಅರ್ಥವಾಗಿದೆ. ಈಗ 1.2 ಮತ್ತು 1.2 ಗುಣಿಸಿದಾಗ ಬರುವಂತಹ ಗುಣಲಬ್ಧ 144. ಅಂದರೆ ಈಗ ನಾವು 144 ಎಂದು ಸಂಖ್ಯೆಯನ್ನು ಪಡೆಯುತ್ತೇವೆ. ಸಂಖ್ಯೆಗೆ ಬಿಂದು ಇಡುವಂತಹ ಸಂದರ್ಭದಲ್ಲಿ ಇಲ್ಲಿ ನೀವು ನೋಡಬಹುದು, ಒಂದು ಸಂಖ್ಯೆ ಬಿಟ್ಟು ಒಂದು ಬಿಂದು ಮತ್ತು ಇನ್ನೊಂದು ಸಂಖ್ಯೆ ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ ಎರಡು ಸಂಖ್ಯೆಯ ನಂತರ ನಾವು ಒಂದು ಬಿಂದುವನ್ನು ಇಟ್ಟಾಗ 4 ಮತ್ತು 4ರ ನಂತರ ಒಂದು ಬಿಂದುವನ್ನು ಇಡಬೇಕಾಗುತ್ತದೆ. 1.44. ಪ್ರಶ್ನೆ ನಂಬರ್ 2ರಲ್ಲಿ 0.12ರ ಹೋಲ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. 0.12ನ್ನು 2 ಬಾರಿ ಗುಣಿಸಬೇಕು. ಗುಣಿಸಿದಾಗ 0 0 1 4 4 ಗುಣಲಬ್ಧ ಬರುತ್ತದೆ. ಬಿಂದು ಇಡುವಂತಹ ಸಂದರ್ಭದಲ್ಲಿ ಪ್ರಶ್ನೆಯಲ್ಲಿ 2 ಸಂಖ್ಯೆ ಬಿಟ್ಟು ಒಂದು ಬಿಂದು ಮತ್ತು ಇನ್ನೊಂದು 2 ಸಂಖ್ಯೆ ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ ಉತ್ತರದಲ್ಲಿ ನಾವು 4 ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇರಿಸಬೇಕು. 3ನೇ ಪ್ರಶ್ನೆ ನೋಡಿ. 0.012ರ ಹೋಲ್ ಸ್ಕ್ವೇರ್ 2 ಬಾರಿ ಗುಣಿಸೋಣ. 0.012 ಗುಣಿಸು 0.012. ಉತ್ತರದಲ್ಲಿ 0 0 0 0 1 4 4 ಬರುತ್ತದೆ. ಪ್ರಶ್ನೆಯಲ್ಲಿ ನೋಡಿ, 3 ಸಂಖ್ಯೆ ಬಿಟ್ಟು ಒಂದು ಬಿಂದು, ಇನ್ನೊಂದು 3 ಸಂಖ್ಯೆ ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ 6 ಸಂಖ್ಯೆಯ ನಂತರ ನಾವು ಒಂದು ಬಿಂದುವನ್ನು ಇರಿಸಬೇಕು. ಆದ್ದರಿಂದ 0.000 1 4 4 ಆಗಿದೆ. 4ನೇ ಪ್ರಶ್ನೆಯಲ್ಲಿ 120ರ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. 120 ಗುಣಿಸು 120. ಇಲ್ಲಿ 12 12 144. 2 0ಗೆ 2 0 ಇರಿಸಿ. ಇಲ್ಲಿ 4 ಪ್ರಶ್ನೆಗಳಿಗೆ ಈಗ ನಾವು ಉತ್ತರಿಸಿದ್ದೇವೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 7. ಸಮನಾದ ಬೆಲೆ ಹೊಂದಿರುವ ಸಂಖ್ಯೆಗಳನ್ನು ವೃತ್ತಾಕಾರ ಮಾಡಿ. ಇಲ್ಲಿ 2ರ ಘಾತ 4 ಗುಣಿಸು 3ರ ಘಾತ 6, 6ರ ಘಾತ 4 ಗುಣಿಸು 3ರ ಘಾತ 2, 6ರ ಘಾತ 10, 18ರ ಘಾತ 2 ಗುಣಿಸು 6ರ ಘಾತ 2 ಮತ್ತು 6ರ ಘಾತ 24 ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ಸಂಖ್ಯೆಗಳನ್ನು ಸಂಕ್ಷೇಪಿಸಿ ನೋಡಿ ಒಂದೇ ಬೆಲೆ ಹೊಂದಿರುವಂತಹ ಸಂಖ್ಯೆಗಳಿಗೆ ವೃತ್ತಾಕಾರವನ್ನು ಮಾಡಬೇಕಾಗಿದೆ. ಈಗ ಮೊದಲನೆಯದಾಗಿ 2ರ ಘಾತ 4 ಮತ್ತು 3ರ ಘಾತ 6 ಸಂಕ್ಷೇಪಿಸಿದ್ದೇ ಇದೆ. 6ರ ಘಾತ 4 ಮತ್ತು 3ರ ಘಾತ 2ನ್ನು ಸಂಕ್ಷೇಪಿಸೋಣ. 2ರ ಘಾತ 4 3ರ ಘಾತ 6 ಮೊದಲನೇ ಸಂಖ್ಯೆ ಹಾಗೇ ಇರಲಿ. ಮುಂದಿನ ಸಂಖ್ಯೆ ನೋಡಿ, 6ರ ಘಾತ 4 ಗುಣಿಸು 3ರ ಘಾತ 2. ಇಲ್ಲಿ 6ನ್ನು ನಾವು 2 ಗುಣಿಸು 3 ಎಂದು ತೆಗೆದುಕೊಂಡಿದ್ದೇವೆ. 2 3 6 ಬರುತ್ತದೆ. ಆದ್ದರಿಂದ 2 ಗುಣಿಸು 3 ಹೋಲ್ ಘಾತ 4 ಎಂದು ಬರೆಯಿರಿ. ಗುಣಿಸು 3ರ ಸ್ಕ್ವೇರ್ ಹಾಗೇ ಇರಲಿ. ಈಗ ಹೋಲ್ ಘಾತ 4ನ್ನು ಪ್ರತಿಯೊಂದು ಸಂಖ್ಯೆಗೆ ಬರೆಯೋಣ. ಅಂದರೆ 2ರ ಘಾತ 4 ಮತ್ತು 3ರ ಘಾತ 4 ಗುಣಿಸು 3ರ ಸ್ಕ್ವೇರ್ ಹಾಗೇ ಇರಲಿ. ಈಗ ನೀವು ನೋಡಬಹುದು 3ರ ಘಾತ 4 3ರ ಘಾತ 2. ಈಗ ಇಲ್ಲಿ ಘಾತ ಸಂಖ್ಯೆಗಳನ್ನು ನಾವು ಕೂಡಿಸಿ ಬರೆಯಬಹುದು. 2ರ ಘಾತ ಹಾಗೆ ಇಟ್ಟು 3ನ್ನು ಆಧಾರ ಸಂಖ್ಯೆಯನ್ನಾಗಿರಿಸಿ ಘಾತ ಸಂಖ್ಯೆಗಳನ್ನು ಕೂಡಿಸೋಣ. 4 + 2 6 ಆಗುತ್ತದೆ. 3ರ ಘಾತ 6. 2ರ ಘಾತ 4 ಗುಣಿಸು 3ರ ಘಾತ 6 ಬಂದಿದೆ. ಈಗ ಮೊದಲನೇ ಸಂಖ್ಯೆಯನ್ನು ನೋಡಿ, 2ರ ಘಾತ 4 ಗುಣಿಸು 3ರ ಘಾತ 6 ಇದೆ. ಇಲ್ಲೂ ಕೂಡ 2ರ ಘಾತ 4 ಗುಣಿಸು 3ರ ಘಾತ 6 ಬಂದಿದೆ. ಈ ಎರಡು ಸಂಖ್ಯೆಗಳು ಒಂದೇ ಬೆಲೆಯನ್ನು ಹೊಂದಿದ್ದಾವೆ. ಈಗ ಮುಂದಿನ ಸಂಖ್ಯೆ 6ರ ಘಾತ 10ನ್ನು ನೋಡಿ. 6ರ ಘಾತ 10ನ್ನು ನಾವು 6ನ್ನು ಇಲ್ಲೂ ಕೂಡ 2 ಗುಣಿಸು 3 ಎಂದು ತೆಗೆದುಕೊಂಡಿದ್ದೇವೆ. 2 ಗುಣಿಸು 3 ಹೋಲ್ ಘಾತ 10. 2ರ ಘಾತ 10 ಗುಣಿಸು 3ರ ಘಾತ 10 ಎಂದು ಬರೆದುಕೊಳ್ಳಿ. ನಂತರ ಮುಂದಿನ ಪ್ರಶ್ನೆ, 18ರ ಸ್ಕ್ವೇರ್ ಗುಣಿಸು 6ರ ಸ್ಕ್ವೇರ್. 18ನ್ನು 2 ಗುಣಿಸು 3 ಗುಣಿಸು 3 ಅಂದರೆ 2 3 6, 6 3 18 ಬರುತ್ತದೆ. ಆದ್ದರಿಂದ 2 ಗುಣಿಸು 3 ಗುಣಿಸು 3ದ ಹೋಲ್ ಸ್ಕ್ವೇರ್ ಗುಣಿಸು 6ನ್ನು ಹಿಂದಿನ ಲೆಕ್ಕದಂತೆ 2 ಗುಣಿಸು 3ರ ಹೋಲ್ ಸ್ಕ್ವೇರ್ ಎಂದು ಬರೆದುಕೊಳ್ಳಿ. ಈಗ ಪ್ರತಿಯೊಂದಕ್ಕೂ ನಾವು ಸ್ಕ್ವೇರನ್ನು ಸೇರಿಸುತ್ತಾ ಹೋಗೋಣ. 2ರ ಸ್ಕ್ವೇರ್ 3ರ ಸ್ಕ್ವೇರ್ 3ರ ಸ್ಕ್ವೇರ್ ಗುಣಿಸು 2ರ ಸ್ಕ್ವೇರ್ ಮತ್ತು 3ರ ಸ್ಕ್ವೇರ್ ಆಗಿದೆ. ಈಗ ಇಲ್ಲಿ 2ರ ಸ್ಕ್ವೇರ್ 2ರ ಸ್ಕ್ವೇರ್ 2 ಇದೆ. ಆದ್ದರಿಂದ
ಇಲ್ಲಿ ಘಾತಗಳನ್ನು ಕೂಡಿಸಿದಾಗ 2ರ ಘಾತ 4, 3ರ ಸ್ಕ್ವೇರ್ 3ರ ಸ್ಕ್ವೇರ್ 3ರ ಸ್ಕ್ವೇರ್, 3ಅನ್ನು ಹಾಗೆ ಇರಿಸಿ 2 + 2 + 2 ಘಾತ ಸಂಖ್ಯೆಗಳು 3 ಇರುವಲ್ಲಿ ಘಾತ ಸಂಖ್ಯೆಗಳನ್ನು ಕೂಡಿಸಿದಾಗ 6 ಬಂದಿದೆ. ಇಲ್ಲೂ ಕೂಡ 2ರ ಘಾತ 4 ಗುಣಿಸು 3ರ ಘಾತ 6 ಬಂದಿದೆ. ಇಲ್ಲಿ ಮೊದಲನೇ ಸಂಖ್ಯೆಗೆ ಇದು ಸರಿಯಾಗಿದೆ. 4ನೇ ಪ್ರಶ್ನೆ ನೋಡಿ. 6ರ ಘಾತ 24, 6ಅನ್ನು 2 ಗುಣಿಸು 3ರ ಘಾತ 24 ಎಂದು ಬರೆಯಿರಿ. ಈಗ 2ರ ಘಾತ 24 ಗುಣಿಸು 3ರ ಘಾತ 24 ಆಗಿದೆ. ಆದ್ದರಿಂದ ಇಲ್ಲಿ ನೀವು ಮೊದಲನೇ ಸಂಖ್ಯೆ 2ರ ಘಾತ 4 ಗುಣಿಸು 3ರ ಘಾತ 6ಕ್ಕೆ ಒಂದು ವೃತ್ತವನ್ನು ಹಾಕಿ, ನಂತರ 2ನೇ ಪ್ರಶ್ನೆಯಲ್ಲಿ 6ರ ಘಾತ 4 ಗುಣಿಸು 3ರ ಘಾತ 2ಕ್ಕೆ ಒಂದು ವೃತ್ತವನ್ನು ಹಾಕಿ, ಇದು ಕೂಡ ಅದೇ ಬೆಲೆಯನ್ನು ಹೊಂದಿದೆ. ನಂತರ 4ನೇದಾಗಿ 18ರ ಸ್ಕ್ವೇರ್ ಗುಣಿಸು 6ರ ಸ್ಕ್ವೇರ್ ಇದೆ, ಇದಕ್ಕೆ ಒಂದು ವೃತ್ತವನ್ನು ಹಾಕಬೇಕು. ಪ್ರಶ್ನೆ ನಂಬರ್ 8, ಕೆಳಗಿನವುಗಳಲ್ಲಿ ಪ್ರತಿಯೊಂದರಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ 3 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಈಗ ನಾವು ದೊಡ್ಡ ಸಂಖ್ಯೆಯನ್ನು ಗುರುತಿಸೋಣ. ಮೊದಲನೇ ಪ್ರಶ್ನೆ, 4ರ ಕ್ಯೂಬ್ ಅಥವಾ 3ರ ಘಾತ 4 ಎಂದು ಕೊಡಲಾಗಿದೆ. 4ರ ಕ್ಯೂಬ್ = 4ರ ಕ್ಯೂಬ್ ಎಂದರೆ 4ಅನ್ನು 3 ಬಾರಿ ಗುಣಿಸಲಾಗಿದೆ ಎಂದು ಅರ್ಥ. 4 ಗುಣಿಸು 4 ಗುಣಿಸು 4, 4 4 16, 16 4 64. 3ರ ಘಾತ 4 ಎಂದರೆ 3ಅನ್ನು ನಾವು 4 ಬಾರಿ ಗುಣಿಸಬೇಕು. 3 ಗುಣಿಸು 3 ಗುಣಿಸು 3 ಗುಣಿಸು 3, 3 3 9, 9 3 27, 27 3 81 ಬಂದಿದೆ. ಈಗ ಬೆಲೆಯನ್ನು ಗಮನಿಸಿ. 64 ಮತ್ತು 81. 81 ದೊಡ್ಡ ಸಂಖ್ಯೆ, ಆದ್ದರಿಂದ ದೊಡ್ಡ ಸಂಖ್ಯೆ ಹೊಂದಿರುವಂತಹ ಸಂಖ್ಯೆ ಇಲ್ಲಿ 3ರ ಘಾತ 4 ಆಗಿದೆ. ಆದ್ದರಿಂದ 3ರ ಘಾತ 4 ದೊಡ್ಡದು ಎಂದು ಬರೆಯಿರಿ. 2ನೇ ಪ್ರಶ್ನೆ, 2ರ ಘಾತ 8 ಅಥವಾ 8ರ ಘಾತ 2. 2ರ ಘಾತ 8 ಬರೆಯಿರಿ. 2ಅನ್ನು 8 ಬಾರಿ ಗುಣಿಸಿ. 2ಅನ್ನು 8 ಬಾರಿ ಗುಣಿಸಿದಾಗ 2 2 4, 4 2 8, 8 2 16, 16 2 32, 32 2 64. ಈ ರೀತಿಯಾಗಿ 64 4 128, 128 2 256 ಬಂದಿದೆ. ಎರಡನೇ ಸಂಖ್ಯೆ 8ರ ಸ್ಕ್ವೇರ್ 8 8 64. ದೊಡ್ಡ ಸಂಖ್ಯೆ ಇಲ್ಲಿ 256. ಇದು 2ರ ಘಾತ 8 ಆಗಿದೆ. ಆದ್ದರಿಂದ 2ರ ಘಾತ 8 ದೊಡ್ಡದು ಎಂದು ಬರೆಯಿರಿ. ಮೂರನೇ ಪ್ರಶ್ನೆಯಲ್ಲಿ 100ರ ಸ್ಕ್ವೇರ್ ಅಥವಾ 2ರ ಘಾತ 100 ಎಂದು ಕೊಟ್ಟಿದ್ದಾರೆ. ನಾವು 100ರ ಸ್ಕ್ವೇರ್ ಅನ್ನು ನೋಡೋಣ. 100ರ ಸ್ಕ್ವೇರ್ ಎಂದರೆ 100ಅನ್ನು 2 ಬಾರಿ ಗುಣಿಸಬೇಕು. 100 ಗುಣಿಸು 100, 1 1 1, 4 0 ಇದೆ, 4 0ಯನ್ನು ಮುಂದೆ ಇರಿಸಿ 10,000 ಬಂದಿದೆ. ಈಗ 2ರ ಘಾತ 100ಅನ್ನು ಅಂದರೆ ನಾವು 2ಅನ್ನು 100 ಬಾರಿ ಗುಣಿಸಲು ಸಾಧ್ಯವಿಲ್ಲ. ಆದ್ದರಿಂದ 2ರ ಘಾತ 100ಅನ್ನು 2ರ ಘಾತ 10 ಹೋಲ್ ಘಾತ 10 ಎಂದು ಬರೆಯಬಹುದು. ಏಕೆಂದರೆ ಎ ಘಾತ ಎಂ ಹೋಲ್ ಘಾತ ಎನ್ನ ಸೂತ್ರ ಎ ಘಾತ ಎಂ ಇಂಟು ಎನ್ ಆಗುತ್ತದೆ. ಅಂದರೆ 10 10 100. ಈಗ 2ರ ಘಾತ 10ರ ಬೆಲೆಯನ್ನು ನಾವು ಕಲಿತಿದ್ದೇವೆ. 2ರ ಘಾತ 10ರ ಬೆಲೆ 1024. 1024ರ ಘಾತ 10 ಎಂದರೆ ಇದು ದೊಡ್ಡ ಸಂಖ್ಯೆಯಾಗಿದೆ. ಏಕೆಂದರೆ 1024ಅನ್ನು ನಾವು 10 ಬಾರಿ ಗುಣಿಸಿದಾಗ ಅದು 10,000ಕ್ಕಿಂತ ಹೆಚ್ಚಿನ ಬೆಲೆಯನ್ನು ಹೊಂದುತ್ತದೆ. ಆದ್ದರಿಂದ 2ರ ಘಾತ 100 ದೊಡ್ಡದಾಗಿದೆ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 9. ಒಂದು ಹಾಲು ಉತ್ಪಾದನಾ ಘಟಕವು ಒಂದು ವರ್ಷದಲ್ಲಿ 8.5 ಬಿಲಿಯನ್ ಪ್ಯಾಕೆಟ್ಗಳಷ್ಟು ಹಾಲನ್ನು ಉತ್ಪಾದಿಸಲು ಯೋಜಿಸಿದೆ. ಅವರಿಗೆ ಪ್ರತಿ ಪ್ಯಾಕೆಟ್ಗೆ ಒಂದು ಅನನ್ಯ ಐಡಿ ಅಂದರೆ ಗುರುತಿಸುವಿಕೆಯ ಕೋಡ್ ಬೇಕಾಗಿದೆ. 0 ಇಂದ 9 ಅಂಕಿಗಳನ್ನು ಬಳಸಲು ಆಯ್ಕೆ ಮಾಡಿದರೆ ಕೋಡ್ ಎಷ್ಟು ಅಂಕಿಗಳನ್ನು ಒಳಗೊಂಡಿರುತ್ತದೆ? ಈಗ ನೀವು ಇಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸುವಂತಹ ಪ್ಯಾಕೆಟ್ಗಳು 8.5 ಬಿಲಿಯನ್ನಷ್ಟಾಗಿದೆ. ಈಗ ಪ್ರತಿಯೊಂದು ಪ್ಯಾಕೆಟಿಗೂ ಒಂದು ಹೊಸದಾಗಿರುವಂತಹ ಐಡಿಯನ್ನೇ ನಾವು ಕೋಡ್ ಆಗಿ ಬಳಸಬೇಕು. ಅವರು 0 ಇಂದ 9 ಅಂಕಿಗಳನ್ನು ಆಯ್ಕೆ ಮಾಡಿದ್ದಾರೆ. ಆಗ ನಾವು ಎಷ್ಟು ಸಂಖ್ಯೆಗಳನ್ನು ಒಳಗೊಂಡಿರುತ್ತದೆ ಅಂದರೆ ಕೋಡ್ ಎಷ್ಟು ಸಂಖ್ಯೆಗಳನ್ನು ಒಳಗೊಂಡಿರುತ್ತದೆ ಎಂದು ಕಂಡುಹಿಡಿಯಬೇಕಾಗಿದೆ. ಕಂಡುಹಿಡಿಯೋಣ. 8.5 ಬಿಲಿಯನ್ ಎಂದರೆ ಇಲ್ಲಿ ಬರೆದಿದ್ದೇವೆ, ನೋಡಿಕೊಳ್ಳಿ. ಈಗ ಅಂಕಿಗಳು ಮತ್ತು ಗರಿಷ್ಠ ಅನನ್ಯ ಐಡಿಯನ್ನು ನಾವು ಬರೆಯುತ್ತಾ ಹೋಗೋಣ. ಅವರು 0 ಇಂದ 9 ಅಂಕಿಗಳನ್ನು ಪಡೆದಿದ್ದಾರೆ. ಅಂದರೆ ನಾವು ಈಗ 1ರಿಂದ 10 ಅಂಕಿಗಳನ್ನು ಎಣಿಸುತ್ತಾ ಹೋಗಬೇಕು. ಮೊದಲನೆಯದಾಗಿ 1 ಅಂಕಿಯಲ್ಲಿ ಅಂದರೆ 1ನೇ ಅಂಕಿಯಲ್ಲಿ ನಾವು 10 ಗರಿಷ್ಠ ಸಂಖ್ಯೆಗಳನ್ನು ಪಡೆಯಬಹುದು. ಅಂದರೆ 1ರ ನಂತರ ನಾವು 0 ಇಂದ 9ರವರೆಗೆ ಸಂಖ್ಯೆಗಳನ್ನು ಜೋಡಿಸಿದಾಗ ಅಂದರೆ 1ರ ಮುಂದೆ 0, 1ರ ಮುಂದೆ 2, 1ರ ಮುಂದೆ 3 ಈ ರೀತಿಯಾಗಿ ಸಂಖ್ಯೆಗಳನ್ನು ಎಣಿಸುತ್ತಾ ಹೋದಾಗ ನಾವು 1ರ ಮುಂದೆ 9 ಸಂಖ್ಯೆಗಳನ್ನು ಅಥವಾ 0 ಇಂದ 9 ಸಂಖ್ಯೆಗಳನ್ನು ಸೇರಿಸಿದಾಗ
10 ಗರಿಷ್ಠ ಸಂಖ್ಯೆಗಳನ್ನು ಪಡೆಯಬಹುದಾಗಿದೆ. ಅದೇ ರೀತಿ 2 ಅಂಕಿಗಳು ಎಂದರೆ 2 ಅಂಕಿ ಹೊಂದಿರುವ ಸಂಖ್ಯೆ ಅಂದರೆ 11, 12 ಈ ರೀತಿಯ ಸಂಖ್ಯೆಗಳ ಮುಂದೆ ಪುನಃ 0ಯಿಂದ 9 ಅಂಕಿಗಳನ್ನು ಜೋಡಿಸಿದಾಗ ಈಗ 1 1 0 1 1 2 ಈ ರೀತಿಯಾಗಿ ಸೊನ್ನೆಗಳನ್ನು ನಾವು ಸೇರಿಸುತ್ತಾ ಹೋದಾಗ ಇಲ್ಲಿ 10 × 10 ಅಂದರೆ ಎರಡೆರಡು ಸಂಖ್ಯೆಗಳು ಎಂದು 10 × 10 ಮಾಡಿದಾಗ 10 10 100 ಬರುತ್ತದೆ. 3 ಸಂಖ್ಯೆಗಳನ್ನು ತೆಗೆದುಕೊಂಡಾಗ 10 10 10 ಅಂದರೆ ಪ್ರತಿಯೊಂದು ಸಾಲಿನಲ್ಲಿಯೂ ಕೂಡ 10 ಅಂಕಿಗಳನ್ನು ನಾವು ಅದಲು ಬದಲಾಗಿ ತೆಗೆದುಕೊಳ್ಳುತ್ತೇವೆ. ಅಂದರೆ 100 ನಾವು 3 ಅಂಕಿಯ ಸಂಖ್ಯೆ ಎಂದು ಊಹಿಸಿದಾಗ ಇಲ್ಲಿ ಮೊದಲನೇ ಅಂಕಿ 1, ಎರಡನೇ ಅಂಕಿ 0, ಮೂರನೇ ಅಂಕಿ 0 ಆಗಿರುತ್ತದೆ. ಅದೇ ನಾವು ಇದೇ ಸಂಖ್ಯೆಗಳನ್ನು ಅದಲು ಬದಲಾಯಿಸಿದಾಗ 0 1 0 ಈ ರೀತಿಯಾಗಿಯೂ ಕೂಡ ಮಾಡಬಹುದು. ಈ ರೀತಿಯಾಗಿ ನಾವು ಬೇರೆ ಬೇರೆ ಬದಲಾವಣೆಗಳನ್ನು ಮಾಡಿದಾಗ ಪ್ರತಿಯೊಂದು ಸಾಲಿನಲ್ಲಿ 10 10 ಬದಲಾವಣೆಗಳನ್ನು ಮಾಡಬಹುದು. ಆದ್ದರಿಂದ 10 × 10 × 10 1000. 4 ಅಂಕಿಗಳ ಸಂಖ್ಯೆಯಲ್ಲಿ ಇದೇ ರೀತಿ 4 ಅಂಕಿ ಸಂಖ್ಯೆ ಎಂದರೆ 10 × 10 × 10 × 10 ಆಗುತ್ತದೆ. ಅದನ್ನು ನಾವು ಈಗ ಹಾಗೆ ಬರೆಯುತ್ತಾ ಹೋಗಿದ್ದೇವೆ. 4 ಅಂಕಿಯ ಸಂಖ್ಯೆ ಇದ್ದಾಗ 10,000 ಬರುತ್ತದೆ. 5 ಅಂಕಿಯ ಸಂಖ್ಯೆ ಇದ್ದಾಗ 1,00,000. ಇಲ್ಲಿ ನೀವು ನೋಡಬಹುದು 4 ಅಂಕಿಗಳ ಸಂಖ್ಯೆ ಇದ್ದಾಗ 1ರ ಮುಂದೆ 4 0 ಬಂದಿದೆ, 10,000 ಆಯಿತು. 5 ಅಂಕಿಯ ಸಂಖ್ಯೆ ಇದ್ದಾಗ 1ರ ಮುಂದೆ 5 ಅಂಕಿ ಬಂದಿದೆ, 1,00,000 ಆಗಿದೆ. 6 ಅಂಕಿಯ ಸಂಖ್ಯೆ ಇದ್ದಾಗ 1ರ ಮುಂದೆ 6 0 ಬಂದಿದೆ, 10,00,000. ಈ ರೀತಿಯಾಗಿ 7 ಸಂಖ್ಯೆ ಇದ್ದಾಗ 1ರ ಮುಂದೆ 7 0 ಹಾಕಿ, 8 ಸಂಖ್ಯೆ ಇದ್ದಾಗ 1ರ ಮುಂದೆ 8 0, 9 ಸಂಖ್ಯೆ ಇದ್ದಾಗ 1ರ ಮುಂದೆ 9 0 ಮತ್ತು 10 ಸಂಖ್ಯೆ ಇದ್ದಾಗ 1ರ ಮುಂದೆ 10 ಸೊನ್ನೆಗಳನ್ನು ಹಾಕಿ. ಈಗ 10 ಸೊನ್ನೆಗಳನ್ನು ಹಾಕಿದ್ದಾಗ ನೀವು ನೋಡಬಹುದು. ಹಾಗಾಗಿ ಪ್ರತಿ ಪ್ಯಾಕೆಟ್ಗೆ ಅನನ್ಯ ಐಡಿ ಪಡೆಯಲು 4 ಕೋಡ್ಗಳಲ್ಲಿ ಕನಿಷ್ಠ 10 ಅಂಕಿಗಳು ಇರಬೇಕು. ಈ 4 ಕೋಡ್ಗಳಲ್ಲಿ ನಾವು ಕನಿಷ್ಠ 10 ಅಂಕಿ ಇರುವಂತೆ ಮಾಡಬೇಕಾಗಿದೆ. ಏಕೆಂದರೆ 10ರ ಘಾತ 10 ಏಕೆಂದರೆ 10ನ್ನು ನಾವು ತೆಗೆದುಕೊಂಡಾಗ ಇದು 8.5 ಬಿಲಿಯನ್ಗಿಂತ ಹೆಚ್ಚು ಇದೆ. ಇಲ್ಲಿ ನೀವು 10ನೇಯದಾಗಿ ನೋಡಿದಾಗ ಗರಿಷ್ಠ ಸಂಖ್ಯೆ ಇದು 10 ಬಿಲಿಯನ್ ಆಗಿದೆ. ಇದು 8.5 ಬಿಲಿಯನ್ಗಿಂತ ಹೆಚ್ಚು ಇದೆ. ಆದ್ದರಿಂದ ನಾವು 10 ಅಂಕಿಗಳು ಇರುವಂತೆ ಕೋಡ್ಗಳನ್ನು ತಯಾರಿಸಬೇಕಾಗಿದೆ. 10ನೇ ಪ್ರಶ್ನೆ, 64 ಒಂದು ವರ್ಗ ಸಂಖ್ಯೆ ಅಂದರೆ 8ರ ಸ್ಕ್ವೇರ್ ಆಗಿದೆ ಮತ್ತು ಘನ ಸಂಖ್ಯೆ 4ರ ಕ್ಯೂಬ್ 2 ಆಗಿದೆ. 64 ಘನ ಸಂಖ್ಯೆಯೂ ಕೂಡ ಹೌದು, ವರ್ಗ ಸಂಖ್ಯೆಯೂ ಕೂಡ ಹೌದು ಎಂದು ಕೊಟ್ಟಿದ್ದಾರೆ. ವರ್ಗ ಮತ್ತು ಘನ 2 ಆಗಿರುವ ಇತರ ಸಂಖ್ಯೆಗಳಿವೆಯೇ? ಅಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ವಿವರಿಸುವ ಮಾರ್ಗವಿದೆಯೇ ಎಂದು ಕೇಳುತ್ತಿದ್ದಾರೆ. ಈಗ ಇದೇ ರೀತಿಯಾಗಿ ವರ್ಗ ಸಂಖ್ಯೆಯೂ ಆಗಿರಬೇಕು ಮತ್ತು ಘನ ಸಂಖ್ಯೆಯೂ ಆಗಿರಬೇಕು, ಈ ರೀತಿಯ ಸಂಖ್ಯೆಗಳು ಇವೆಯೇ ಎಂದು ಕೇಳುತ್ತಿದ್ದಾರೆ ಮತ್ತು ಆ ರೀತಿಯ ಸಂಖ್ಯೆಗಳನ್ನು ವಿವರಿಸಲು ಸುಲಭವಾದಂತಹ ಮಾರ್ಗವಿದೆಯೇ ಎಂದು ಕೂಡ ಕೇಳಿದ್ದಾರೆ. ಉತ್ತರ ಬರೆಯೋಣ. ಹೌದು ಇದೆ ಎಂದು ಬರೆಯಿರಿ. ಉದಾಹರಣೆಯಾಗಿ ನಾವು 2 ಉದಾಹರಣೆಗಳನ್ನು ಬರೆಯೋಣ. ಉದಾಹರಣೆ 1ರಲ್ಲಿ 729 ತೆಗೆದುಕೊಂಡಿದ್ದೇವೆ. 729 ಎಂದರೆ ಇದು 9ರ ಕ್ಯೂಬ್ ಆಗಿದೆ. ಅಂದರೆ 9 × 9 × 9 9 81, 81 729 ಆಗುತ್ತದೆ. ಮತ್ತು 729 ಇದು 27ರ ಸ್ಕ್ವೇರ್ ಆಗಿದೆ. ಅಂದರೆ ಒಂದು ವರ್ಗ ಸಂಖ್ಯೆಯೂ ಹೌದು. 27ರ ಸ್ಕ್ವೇರ್ ಎಂದರೆ 27 × 27 ಮಾಡಿದಾಗಲೂ ಕೂಡ ನಾವು 729 ಪಡೆಯುತ್ತೇವೆ. ಆದ್ದರಿಂದ 729 ಒಂದು ಘನ ಸಂಖ್ಯೆಯೂ ಹೌದು, ವರ್ಗ ಸಂಖ್ಯೆಯೂ ಹೌದು. ಇನ್ನೊಂದು ಉದಾಹರಣೆ ನೋಡಿ. 4096 ಇದು 16ರ ಕ್ಯೂಬ್ ಅಂದರೆ ಘನ ಸಂಖ್ಯೆಯೂ ಆಗಿದೆ. 4096 ಇದು 64ರ ಸ್ಕ್ವೇರ್ ಅಂದರೆ ಒಂದು ವರ್ಗ ಸಂಖ್ಯೆಯೂ ಆಗಿದೆ. ಈಗ 2 ಉದಾಹರಣೆಗಳನ್ನು ನಾವು ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿಯ ಸಂಖ್ಯೆಗಳನ್ನು ಕಂಡುಹಿಡಿಯಲು ಇತರ ಮಾರ್ಗವಿದೆಯೇ ಎಂದು ಕೇಳಿದ್ದಾರೆ. ಹೌದು, ಇತರ ಮಾರ್ಗವಿದೆ. ಸಾಮಾನ್ಯ ಮಾರ್ಗವನ್ನು ನಾವು ಬರೆಯೋಣ. ಯಾವುದಾದರೂ ಸಂಖ್ಯೆಯ ಘಾತ n ಘಾತ r ಇದ್ದಾಗ ಅವು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಯಾಗಿರುತ್ತದೆ. ಯಾವುದೇ ಸಂಖ್ಯೆಯನ್ನು ನಾವು ತೆಗೆದುಕೊಂಡು ಅದರ ಘಾತ 6 ಇದ್ದಾಗ ನಾವು ಅವುಗಳನ್ನು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಎಂದು ತೆಗೆದುಕೊಳ್ಳಬಹುದು. ಈಗ ನೋಡಿ, 1ರ ಘಾತ 6 ಎಂದರೆ 1, 2ರ ಘಾತ 6 ಎಂದರೆ 64, 3ರ ಘಾತ 6 ಎಂದರೆ ಅದು 729 ಮತ್ತು 4ರ ಘಾತ 6 ಎಂದರೆ 4096 ಆಗಿದೆ. ಇಲ್ಲಿ ನೀವು ಈ ರೀತಿಯ ಸಂಖ್ಯೆಗಳನ್ನು ಅಂದರೆ 1 64 729 4096 ಇಲ್ಲಿ 5ರ ಘಾತ 6 ಈ ರೀತಿಯಾಗಿ ಮುಂದಿನ ಸಂಖ್ಯೆಗಳನ್ನು ನೀವು ಕಂಡುಹಿಡಿದುಕೊಳ್ಳಬಹುದು. ಈ ರೀತಿಯ ಸಂಖ್ಯೆಗಳನ್ನು ನಾವು ವರ್ಗ ಸಂಖ್ಯೆಗಳು ಆಗಿವೆ ಮತ್ತು ಘನ ಸಂಖ್ಯೆಗಳು ಆಗಿವೆ ಎಂದು ಕಂಡುಹಿಡಿಯಬಹುದಾಗಿದೆ.
ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 49ರಲ್ಲಿರುವಂತಹ 6ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆಯವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ಪ್ರಶ್ನೆಯಲ್ಲಿ 11ರಿಂದ 14ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.